ಕೇವಲ 18ರ ಚಿಮ್ಮುವ ತಾರುಣ್ಯದಲ್ಲಿ ತಮ್ಮ ತಂದೆಗಳ ಕೇವಲ ಅನುಗ್ರಹ ವಿಶೇಷದಿಂದ ದೊಡ್ಡ ದೊಡ್ಡ ವಿದ್ವಾಂಸರು ಅವರ ನಡುವೆ ಪ್ರವಚನ ಹೇಳಿ ಸೈ ಅನ್ನಿಸ್ಕೊಳ್ಳೋದು ಬರೀ ಸೈ ಅಲ್ಲ. ಇಡೀ ಈ ಒಂದು ನಾವು ಕೇಳಿರುವ ಕಥೆಯಲ್ಲಿ ಒಂದು ದಂತಕಥೆ ಅಂದರೆ ತಪ್ಪಿಲ್ಲ. ಆನೆ ಮೇಲೆ ಮೆರವಣಿಗೆ ಮಾಡಿಸಿಕೊಂಡಂಥದ್ದು ಮತ್ತೆ ಯಾರಿಗೂ ಇಲ್ಲ ಇಲ್ಲ ಇಲ್ಲ. ಅಂಥವರು ಅಂದರೆ ಅದೊಂದು ದೈವಿ ಶಕ್ತಿನೇ ವಿನಃ ವ್ಯಕ್ತಿ ಅಲ್ಲ. ಅದು ಎರಡಾವರ್ತಿ. ಅದು ಒಂದು ಸತಿ ಮಾಡಿದ್ರೆ ಎಲ್ಲೋ ಮಾಡಿಬಿಟ್ರು ಯಾರ್ದೋ ಹಂಗೆ ಅಂದ್ಬಿಟ್ರು. ಇಲ್ಲ, ಇವ್ರಿಗೆ ಅಂತ ಆಧಾರ ಬಿಡುತ್ತೆ. ದೇವಸ್ಥಾನದಲ್ಲಿ ಒಂದು ಅಂದರೆ ಲೆಕ್ಕ ಹಾಕ್ಕೊಳ್ಳಿ, ನಿಜವಾಗಿಯೂ ಅದು ವ್ಯಕ್ತಿ ಅಲ್ಲ, ಅದು ದೈವಿ ಶಕ್ತಿ. ವ್ಯಕ್ತಿಯ ಒಳಗೆ ಭಗವಂತನ ಶಕ್ತಿಯ ಅಭಿವ್ಯಕ್ತಿಯನ್ನು ನಾವು ಕಾಣಬಹುದು ಅಂತಂದರೆ ಅದು ಪರಮ ಪೂಜ್ಯ ಪ್ರಾತಸ್ಮರಣೀಯರಾದ ವಿದ್ಯಾವಾಚಸ್ಪತಿ ತೀರ್ಥರು